ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಲಂಚ ಪ್ರಕರಣ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಜನ ಎಲ್ಲ ಈಗಾಗಲೇ ನಮ್ಮ ಗಂಟೆ ಮಂದಿರ ಹೇಳಿದ ಹಾಗೆ ಉತ್ತರ ಕರ್ನಾಟಕದ ಇತಿಹಾಸದಾಗ ಯಾವ ಎಮ್ಮೆಲ್ಲೆನೂ ಇಂಥ ಕೆಲಸ ಮಾಡಲಿಲ್ಲ. ನಮ್ಮ ಕ್ಷೇತ್ರದಾಗ 10 ವರ್ಷ ಗಡ್ಡದ್ದವ್ರ ಆಡಳಿತ ಮಾಡಿದ್ರು. ರಾಮಣ್ಣ ಲಮಾಣಿ ಕೂಡ 10 ವರ್ಷ ಆಡಳಿತ ಮಾಡಿದ್ರು. ಬಹುಶಃ ಗಂಟೆ ಮಂದಿರನವರು ಈಗ ಮಾತಾಡಿದ್ರೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಅವರಿಗೆ. ಅವರು ಏನಾರ ಇಲ್ಲಿ ಕಾರ್ಯಕ್ರಮ ಕಾಂಗ್ರೆಸ್ ನಾನು ಬಿಜೆಪಿ ಅವಾಗ ನನ್ನ ಕಾರ್ಯಕ್ರಮಕ್ಕೆ ಕರೆದು ಅವರು ಪ್ರತಿ ಕಾರ್ಯಕ್ರಮ ಬರ್ಬೇಕು ಸಿಟ್ಟು ಮಾಡ್ತಿದ್ರು. ಆದ್ರೂ ನನ್ನಿದ್ದ ಒಂದು ಪೈಸಾ ಏನು ತಗೋದಂಗೆ ಸಿಟ್ಟು ಮಾಡಿ ಅವರ ಕಾರ್ಯಕ್ರಮಕ್ಕೆ ಕರ್ಕೊತಿದ್ರು ಅವರು. ಅಂತ ಒಂದು ಒಳ್ಳೆ ಶಾಸಕ ನಮ್ಮ ತಾಲೂಕಿನಾಗ ಅದಾನಂತೇಳಿ ಈ ಶಾಸಕ ನೋಡಿದ್ರೆ ಈಗಾಗಲೇ ಬಹುಶಃ ಕಾಂಟ್ರಾಕ್ಟರ್ ಬಹುಶಃ ಕೇವಲ 1 ಕೋಟಿ ರೂಪಾಯಿ ಕೆಲಸಗಳು ಅಂದ್ರೆ 20 ಲಕ್ಷ ರೂಪಾಯಿ GST ಹೋಗ್ತೈತಿ, 80 ಲಕ್ಷ ರೂಪಾಯಿ. ಆ 80 ಲಕ್ಷಕ್ಕೆ ಎಷ್ಟಕ್ಕೆ ತಗೊಳ್ಳೋದೇ ನಮ್ಮ ಮೊಬೈಲ್ ಕೇಳಿರ್ಬೇಕು ನೀವು. ದೇಶದ್ದು ಬಾಯಿಗೆ ಹೆಂಗ್ ಬರ್ತೈತೆ ಎಂದು ಬೇಡ ನಮ್ಗೆ ಒತ್ಕೊಂಡು 11ಕ್ಕೆ ಒತ್ಕೊಂಡು ಆ ಬಹುಶಃ 18% ಆಗ್ತದೆ. ನಡ ಮುಡ್ತೀನಿ ಅಂದ್ರೆ ನಡ ಮುಡಿಸ್ಕೊಳಕ್ ಬೇಡ, ನೀನು ಕೇಳಿ ಕೊಡ್ತೀನಿ, ಈಗ 5 ತಗೋ ಅಂತ 5 ಕೊಡಕ್ ಹೋದ. ಅದು ಲೋಕಾಯುಕ್ತರ ಬಲಿಗೆ ಬಂದು ಅದಕ್ಕೆ ಪೌಡರ್ ಉಜ್ಜಿ ನೋಟನ್ ಕೊಡುವಂತ ವ್ಯವಸ್ಥೆ ಮಾಡಿದ್ರು. ಅದರ ಜೊತೆಗೆ ಡಾಕ್ಟರ್ ತಗೊಳ್ಳೋದಕ್ಕಿಂತ ಆ ಕ್ರಿಯೆಗೆ ಬೇಕಾಗಿತ್ತು. ತಗೊಂಡು ಹೋಗಿ ಕಂಟಕ್ಕೆ ಹೋಗಕ್ಕೆ ಹೋಗಿ ಈಗ ಅಂತ ಕೆಲಸ ನಮ್ಮ ಕ್ಷೇತ್ರ ಶಾಸಕ ಮಾಡ್ಯಾನ. ಅದಕ್ಕೆ ಜನರು ಎದಕ್ಕೆ ಕಳಿಸಿರ್ತೀರಿ? ನೀವು ನಮ್ಮ ಸೇವೆ ಮಾಡ್ಲಿ ಅಂತ ಕಳಿಸಿರ್ತೀರಿ. ಆ ಸೇವೆ ಬಿಟ್ಟ ಏನಿದ್ರು ಸೇವನೆ ಮಾಡ್ಕೊಂಡು ನಮ್ಮ ರೋಡ್ ಕ್ಷೇತ್ರಕ್ಕೆ ಹೋಗ್ಬಿಡೋನು. ಈ 5 ವರ್ಷ ಸಿಕ್ಕೈತಿ ಅವಕಾಶ, ಬಳಕೊಂಡು ಹೋಗ್ಬಿಡೋಣ ಬಳಕನಂತ 2 ಕೈಲೆ. ಇದು ಎಲ್ಲರೂ ಈಗ ಗಮನದಲ್ಲಿ ಇಟ್ಕೊಂಡಾರ. ನೀನು ಏನಾದ್ರು ನಿನಗೆ ಮರ್ಯಾದೆ ಗೌರವ ಇದ್ರೆ ನಿನ್ನ ರಾಜೀನಾಮೆ ತಕ್ಷಣ ಕೊಡಬೇಕಾಗಿತ್ತು.
ನೀನು ಏನೈತಿ ಆ ಇಂಜೆಕ್ಷನ್ ಹಿಡ್ಕೊಳ್ಳೋದು, ಜನರ ರಕ್ತ ಹಿಡ್ಕೊಳ್ಳೋದು, ಇಂಜೆಕ್ಷನ್ ಚುಚ್ಚೋದು, ಅವ್ರ ರಕ್ತ ಹಿಡ್ಕೊಳ್ಳೋದು, ಅಷ್ಟು ಮಾಡ್ಕೊಂಡು ಉಳಿಯೋದು ಯೋಚ್ಯ ಅಂತ ನನಸ್ತೈತಿ. ಆ ರೀತಿ ಒಳಗ ಇವತ್ತು ಲೋಕ ಇತ್ತು. ಅವನ್ನ ಪರಪ್ಪನ ಅಗ್ರದಾಗ 10 ದಿವಸ ಕೆಲಸ ಮಾಡಿ ಬಹಳಷ್ಟು ಜನಪ್ರಿಯತೆಯಾಗಿ ನಯ ವಿನಯದಿಂದ ಬಹಳ ಚೆನ್ನಾಗಿ ಮಾತಾಡೋದನ್ನು ನೋಡಿ ಕೆಲಸೆಲ್ಲ ಸಿಕ್ಕಾಪಟ್ಟೆ ಓಟ್ ಹಾಕಿದ್ರು. ಇಂಥ ವ್ಯಕ್ತಿನ ಸಿಗಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದು ಬಹಳ ಸೌಲಭ್ಯ. 2 ರಿಂದ 3 ದಿನ ಭಾಷಣ ಚೇಂಜ್ ಆಗ್ತದೆ, ನುಡಿನ ಬದಲಾದ ಸಂಪೂರ್ಣ ದುಡ್ಡು 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 ನಮಗೆ ಮಕ್ಕಳನ್ನ ಕೇಳಿ ಅರೆಸ್ಟ್ ಮಾಡಿ ಅಟ್ರಾಸಿಟಿ ಮಾಡಿರ್ತಕ್ಕಂಥದ್ದು ಬಹುತೇಕ ಇತಿಹಾಸ ಶಾಸಕ ಇತಿಹಾಸದಲ್ಲಿ ಅಟ್ರಾಸಿಟಿ ಮಾಡಿರ್ತಾವೆ. ಅಟ್ರಾಸಿಟಿ ಮಾಡಿರ್ತಕ್ಕಂಥ ನಡೆ ನುಡಿ ಆಚಾರ ವಿಚಾರ ಅವೆಲ್ಲ ಕೇಳ್ತಾರೆ. ಜನಪ್ರಿಯ ಆದವ್ರು ಹೇಗಿರ್ಬೇಕಂದ್ರೆ ಕೌಲಲ್ಲಿ ಕುಡಿಯೋ ನೀರಿಲ್ಲ 1990 ಕುಡಿಯೋ ನೀರಿಲ್ಲ. ಜನ ಹೋಗಿ ಕುಡಿಯೋ ನೀರು ಪದೇ ಪದೇ ಕೇಳಿದ್ರು. ಆಯ್ತು ಮಾಡ್ತೀನಿ ಆಯ್ತು ಮಾಡ್ತೀನಿ 6 ದಿನ ಬಿಟ್ಟು ಶಾಸಕ ಶಾಸಕರ ಅವಾಗ ಪೊಲೀಸರು ಎಸ್ಪಿ ಬಂದಿಲ್ಲ, ಅವೆಲ್ಲ ಲಾಠಿ ಚಾರ್ಜ್ ಮಾಡಿ ಸುಮ್ಮನೆ ಮಾಡ್ತಕ್ಕಂಥ ಸುಮ್ಮನೆ ಎಷ್ಟೊತ್ತರ ಹಾಕಲ್ಲ. 4 ತಾಸು ಒಳಗೆ ಹಾಕಿದ್ರೆ 4 ತಾಸು ಒಳಗೆ ಹಾಕಿದ್ರೆ 4 ತಾಸಿಗೆ ನೀರು ಕೊಟ್ಟು ಅಂತ ಹೇಳಿ 4 ಒಳಗೆ ಹಾಕಿದ್ರೆ ನೀರು ಕೊಟ್ಟು ಹೊರಗೆ ಹೆಂಗ್ರಿ ಅಂತ ಹೇಳಿ ನೋಡಪ್ಪ ನೀವು ಮಾಡಿದ ಕರೆಕ್ಟ್ ಐತೆ ಅಂತ ನಾ ಶಾಸಕರಾದ ತಡ್ಕೋಬೇಕು ಅಂತ ಹೇಳಿ ಜನಪ್ರತಿನಿಧಿ ತಪ್ಪಿದ್ದು ನಾನು ನೀವು ಸ್ಪಂದಿಸಲಿಲ್ಲ. ನೀವು ಮಾಡಿ ಸರಿ ಐತೆ, ನಾನು ಆದಷ್ಟು ಬೇಗ ಮಾಡ್ತೀನಿ ಅಂತಕ್ಕಂಥ ಯಾರಿದ್ರು ಕೂಡ ಯಾರು ಓಟ್ ಹಾಕಿರ್ತಾರೆ, ಯಾರು ಆರಿಸ್ಕೊಂಡಿರ್ತಾರೆ ಅಂದ್ರೆ ನಮ್ಮ ಕ್ಷೇತ್ರದ ಕೆಲಸ ಮಾಡ್ತಾರ. ಇವ್ರು ಕೇವಲ ಕಾಂಗ್ರೆಸ್ ಸರ್ಕಾರ ಎಷ್ಟು ದುಡ್ಡು 12 ಬೆಡ್ ಆಸ್ಪತ್ರೆ, ಆಮೇಲೆ ಶಿರಟ್ಟಿ ಇಲ್ಲಿ 16 ಕೋಟಿ 38 ಕೋಟಿ ಪೈಪ್ಲೈನ್ ಮಾಡೋದು, ಆಮೇಲೆ ಹುಂಡ್ರಿಯಲ್ಲಿ 20 ಎಕರೆ ಲ್ಯಾಂಡ್ ಅಂತದ್ದು, ಶಿರಟ್ಟಿಯಲ್ಲಿ 5 ಎಕರೆ 45 ಎಕರೆ ಲಕ್ಷ್ಮೇಶ್ವರದಲ್ಲಿ ಯಾವ ಸತ್ಯಾಗ್ರಹ ಲಕ್ಷ್ಮೇಶ್ವರದ ತಾಯಂದ್ರು ರಾತ್ರಿ ಕುಂತು ಅಧ್ಯಕ್ಷ ಸರ್ಕಾರ ಬೇಕು, ಯಾರು ಬೇಕಾದ್ರು ಅಧ್ಯಕ್ಷ ಆದವ MLA ಏನ್ ಮಾಡ್ತಾರೆ ಫೈನಲ್ ಮುಗಿದವು 7 ವರ್ಷ. ಮೊನ್ನೆ ನಡೆದಂಥ ಲೋಕಾಯುಕ್ತ ದಾಳಿ, ಆ ಒಂದು ಲೋಕಾಯುಕ್ತ ದಾಳಿಯಲ್ಲಿ ಶಿರಟ್ಟಿ ಮತಕ್ಷೇತ್ರದ BJP ಪಕ್ಷದ ಚಂದ್ರು ಲಮಾಣಿಯವರು ಲೋಕಾಯುಕ್ತರ ಒಂದು ದಾಳಿಯಲ್ಲಿ ತೊಡಕೊಂಡಿದ್ದರು. ಅವರ ಒಂದು ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂಥೇಳಿ ಶಿರಟ್ಟಿ ಬ್ಲಾಕ್ ಕಾಂಗ್ರೆಸ್ನಿಂದ ಶಿರಟ್ಟಿ ತಾಲೂಕಿನ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರು, 2 ಮಾಜಿ ಸಚಿವರುಗಳು, ನಮ್ಮ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವು ತಹಸೀಲ್ದಾರ್ ಅವರ ಮುಖಾಂತರ DC ಅವರಿಗೆ ಹಾಗೂ DC ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಮಾನ್ಯ ಚಂದ್ರು ಲಮಾಣಿ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕಂತೇಳಿದ್ರೆ ರಾಜಕಾರಣ ಅಂತ ಹೇಳಿದ್ರೆ ಅದು ಉದ್ಯೋಗನೂ ಅಲ್ಲ, ವ್ಯವಹಾರನೂ ಅಲ್ಲ. ರಾಜಕಾರಣ ಅಂತೇಳಿದ್ರೆ ಅದು ಪವಿತ್ರವಾದಂಥ ಜನರ ಸೇವೆಯನ್ನು ಮಾಡುವಂಥದ್ದು. ಆ ಒಂದು ಜನರ ಸೇವೆಯನ್ನು ಮಾಡೋದು ಬಿಟ್ಟು ಇಂಥ ಒಂದು ಅದರಲ್ಲೂ ಎಜುಕೇಟೆಡ್ ಆಗಿ ಒಬ್ಬ ಡಾಕ್ಟರ್ ಆಗಿ ಅವ್ರು ಈ ರೀತಿ ಮಾಡಿರೋದು ಬಹಳ ನಮಗೆ ನೋವನ್ನುಂಟು ಮಾಡಿದೆ. ಜೊತೆಗೆ ಇಡೀ ಕ್ಷೇತ್ರದಲ್ಲಿ ಭಾಳ ಬೇಜಾರು ಮಾಡ್ಕೊತಾ ಇದ್ದಾರೆ ಜನ. ಯಾಕೆಂತೇಳಿದ್ರೆ ನಾವು ಎಂಥವ್ರಿಗೆ ನಾವು ಮತವನ್ನು ಹಾಕಿದ್ವಿ, ನಾವು ಎಂಥವ್ರನ್ನ ಆರಿಸಿ ಕಳಿಸಿದ್ವಿ ಅಂಥೇಳಿ ನಿಜ ಅಂಥ ಒಂದು ಶಿರಟ್ಟಿಗೆ ಕಳಂಕವನ್ನು ತಂದರು ಚಂದ್ರು ಲಮಾಣಿಯವರು. ಈ ಒಂದು ಊರಿನ ಕ್ಷೇತ್ರದ ಮರ್ಯಾದೆಯನ್ನು ತೆಗೆದಂಥ ಚಂದ್ರು ಲಮಾಣಿಯವರು ಒಬ್ಬರ ಡಾಕ್ಟರ್ ಆಗಿರೋದ್ರಿಂದ ನಮ್ಮ ರಾಮಕೃಷ್ಣ ದೊಡ್ಡಮನಿ ಸರ್ ಹೇಳ್ದಂಗೆ ತಾವೇ ಸ್ವತಃ ಸುಮ್ಮನೆ ರಾಜೀನಾಮೆಯನ್ನು ಕೊಟ್ಟು ತಮ್ಮ ವೃತ್ತಿಯಲ್ಲಿರಬೇಕು. ಯಾಕಂತೇಳಿದ್ರೆ
ಇಡೀ ಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ರಾಜ್ಯ ಎಲ್ಲರೂ ತಲೆ ತಗ್ಗಿಸುವಂಥ ವಿಷಯ ಇದು. ರಾಜಕಾರಣಿಗಳಂತ ಹೇಳಿದ್ರೆ ಎಲ್ಲರಿಗೂ ಒಂದು ವಿಚಾರ ಇರ್ತೈತಿ, ಇಲ್ಲ ಇವ್ರು ನಮ್ಮ ಸೇವೆಯನ್ನು ಮಾಡೋಕ್ಕೆ ಬರಾಕತ್ತಾರ ಅಥವಾ ನಮ್ಮ ಸೇವೆಯನ್ನು ಮಾಡ್ತಾರ ಅಂಥೇಳಿ. ಅದನ್ನು ಬಿಟ್ಟು ಓಪನ್ ಆಗಿ ಅವ್ರ ಕಡೆ ದುಡ್ಡನ್ನು ತಗೊಂಡು ಆ ಒಂದು ಕಾಂಟ್ರಾಕ್ಟ್ರಿಗೆ ಬಾಯಿಗೆ ಹೆಂಗೆ ಬಂತು, ಬಹುಶಃ ನೀವು ಆಡಿಯೋನ ಕೇಳಿದಿರಿ, ನಡ ಮುರಿತೀನಿ ಅಂತ ಹೇಳೋದು. ಬಟ್ ಅದು ಏನು ರೌಡಿಜಮ್ ಮಾಡೋದು, ರೌಡಿಜಮ್ ಇರೋ ಮಾತನ್ನು ಒಬ್ಬ ಎಜುಕೇಟೆಡ್ ಆಗಿ ಮಾತಾಡುವಂಥ ಮಾತುಗಳು ಅಲ್ಲ. ತಾವು ಕೇಳಬೇಕು. ಬಂದು ಅವ್ರು ಯಾವಾಗ MLA ಆಗ್ಯಾರ, ಬಹುಶಃ ಒಂದಿಲ್ಲ ಒಂದು ಇಂಥ ಪ್ರಕರಣ ಮಾಡ್ಕೊತಾನೆ ಬಂದಾರ. ಅವರು ಒಂದು ಸಾಮಾನ್ಯ ಜನರಾಗಿರಲಿ ಅಥವಾ ಒಂದು ಅಧಿಕಾರಿ, ಮೊನ್ನೆ ತಾವು ನೋಡಿರ್ಬೋದು, ಒಬ್ಬ PSI ಸಂಬಂಧ ಒಬ್ಬರು PSI ಅವ್ರನ್ನ ತೆಗೆದು ಹಾಕಬೇಕು ಅಂಥೇಳಿ ಸ್ವತಃ ಹೋಗಿ ಪೊಲೀಸ್ ಸ್ಟೇಷನ್ ಒಳಗಡೆನೇ ಹೋಗಿ ಕೂತ್ಕೊಂಡಿದ್ರು. ಅವರು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇಂಥ ತಮ್ಮ ಅವರ ಕೆಲಸಗಳನ್ನು ಬದಿಗಿಟ್ಟು ಅಥವಾ ಅವರ ಕೆಲಸಗಳನ್ನು ಮುಚ್ಚಿಟ್ಟು ಈಗ ಕಾಂಗ್ರೆಸ್ನವ್ರ ಕುತಂತ್ರ, ಇದು ಕಾಂಗ್ರೆಸ್ನವ್ರು ಮಾಡಾಕತ್ತಾರ, ಮಾನ್ಯ HK ಪಾಟೀಲ್ ಸಾಹೇಬರು ಮಾಡಾಕತ್ತಾರ ಅನ್ನೋದನ್ನು ಬಿಂಬಿಸ್ತಾ ಇದ್ದಾರೆ.